ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 30ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇದೆ ಈ ದಿನ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಅಷ್ಟಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 7 ನಿಮಿಷದವರೆಗೆ ಇರಲಿದೆ. ಉಪರಿ ಇರೋದ್ರಿಂದ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 32 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 44 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 32 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 56 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 46 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11 ಗಂಟೆ 24 ನಿಮಿಷದಿಂದ 12 ಗಂಟೆ 55 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 40 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂದರೆ ವಿಶೇಷವಾಗಿ ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಧರ್ಮಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ಸಂಪತ್ತು, ಧನ, ಪುತ್ರ ಸಂತಾನ ಇವುಗಳಿಗೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಸಮೃದ್ಧಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ದಿನ ಗುರುವಿನ ವಾರ ಆಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭವನ್ನು ತರುವಂಥ ದಿನ ಇದು. ಹಾಗೆ ಈ ದಿನದ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 5 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ
6 ಗಂಟೆ 56 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 33 ನಿಮಿಷದಿಂದ ರಾತ್ರಿ 9 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 4 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 52 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 37 ನಿಮಿಷದಿಂದ ರಾತ್ರಿ 8 ಗಂಟೆ 33 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಅದರಲ್ಲೂ ವರ್ತಕರಿಗೆ, ವ್ಯಾಪಾರಿಗರಿಗೆ, ದಳ್ಳಾಳಿಗಳಿಗೆ ಈ ಬುಧ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿ ನಡೆಯಲ್ಲ, ಯಶಸ್ವಿಯಾಗಿ ನಡೆಯಲ್ಲ. ಜೊತೆಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 37 ನಿಮಿಷದಿಂದ ಸಂಜೆ 6 ಗಂಟೆ 42 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತೀರ್ಮಾನ ಮಾಡಿಕೊಳ್ಳಿಕ್ಕಾಗಲಿ, ಗಣ್ಯರನ್ನು ಭೇಟಿ ಮಾಡಲಿಕ್ಕೆ, ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 25 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಬಹಳ ಅನುಕೂಲಕರವಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ಮನೆಯಲ್ಲಿ ಆಗ್ತಾ ಇರುವಂತಹ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ವಿಚಾರದಲ್ಲಾಗಲಿ ಶುಕ್ರ ಹೋರಾದಲ್ಲಿ ಆರಂಭ ಮಾಡುವಂಥ ಕೆಲಸಗಳು ಅನುಕೂಲಕರವಾಗಿರುತ್ತೆ. ಅದೇ ರೀತಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬ ಅನುಕೂಲ ಇರುತ್ತೆ ಶುಕ್ರ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 33 ನಿಮಿಷದಿಂದ ಅಪರಾಹ್ನ 5 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಯಾವ ಸಮಯ ಅನುಕೂಲಕರವಾಗಿದೆ, ಯಾವುದು ಇಲ್ಲ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಕೆಲವು ನಿರ್ದಿಷ್ಟವಾದ ಕೆಲಸಗಳನ್ನು ನಿರ್ದಿಷ್ಟವಾದ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ನಿರೀಕ್ಷಿತ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ವಿಚಾರವನ್ನು ತಾವು ಪ್ರತಿನಿತ್ಯ ಗಮನಿಸಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಯಶಸ್ವಿ ವ್ಯಕ್ತಿಗಳು ಮಾಡುವಂತಹ ಮೊದಲನೇ ಕೆಲಸ ಏನಂದರೆ ಕೆಲಸಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡುವಂಥದ್ದು. ಹಾಗೆ ನಾವು ನಿತ್ಯ ಮಾಡುವಂತಹ ಪ್ರಯಾಣವನ್ನು ಕೂಡ ಶುಭ ಸಂದರ್ಭದಲ್ಲೇ ಆರಂಭ ಮಾಡುವಂಥದ್ದು. ಇದು ಯಶಸ್ಸಿನ ಗುಟ್ಟು. ಇದನ್ನು ನೀವು ಪರಿಪಾಲನೆ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಬಂಧುಗಳೇ, ಕೆಲವರು ಮಾಡುವಂತಹ ಪ್ರಯತ್ನಗಳಲ್ಲಿ ಅಷ್ಟೊಂದು ಫಲ ಕಾಣಲ್ಲ. ಎಷ್ಟೇ ಮುತುವರ್ಜಿಯಿಂದ, ಎಷ್ಟೇ ಗಮನ ಇಟ್ಟು ಕೆಲಸ ಮಾಡಿದ್ರೂ ಫಲಗಳು ಸಿಕ್ಕದೇ ಇದ್ದಾಗ ನಾವು ಅಂದುಕೊಳ್ಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ನಮಗೆ ಗ್ರಹಗಳು ಅನುಕೂಲಕರವಾಗಿಲ್ಲ ಅನ್ನುವಂಥದ್ದು. ಅಂದರೆ ಆ ಗ್ರಹಗಳು ನಮಗೆ ಫೇವರಬಲ್ ಆಗಿರಲ್ಲ. ಅದರಿಂದಲೇ ನಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು, ಇಲ್ಲ ವ್ಯತಿರಿಕ್ತ ಫಲಿತಾಂಶವನ್ನು ಕೊಡುವಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಅಂದರೆ ಯಾವ ಗ್ರಹಗಳು ಅನುಕೂಲವಿಲ್ಲದೆ ವ್ಯತಿರಿಕ್ತ ಪರಿಣಾಮಗಳನ್ನು ನೀಡ್ತಾ ಇದ್ದರೆ, ಕೆಟ್ಟ ಪರಿಣಾಮಗಳನ್ನು ನಮಗೆ ನೀಡ್ತಾ ಇದ್ದರೆ ಅಲ್ಲಿ ಒಂದು ಪರಿಹಾರ ಕ್ರಮವನ್ನು ನೀವು ಅನುಸರಣೆ ಮಾಡಬಹುದು. ಏನಂದರೆ ಶನಿವಾರ ಬೆಳಿಗ್ಗೆ 6ರಿಂದ 9 ಗಂಟೆಯ ಒಳಗೆ ಸ್ವಲ್ಪ ಹಸಿ ಹಾಲಿಗೆ ಹಸಿರು ಗರಿಕೆಯನ್ನು ಹಾಕಿ ಅರಳಿ ಮರದ ಬುಡದಲ್ಲಿ ಅದನ್ನು ಅರ್ಪಿಸಬೇಕು. ಇದರಿಂದ ರಾಹು, ಕೇತು, ಶುಕ್ರ, ಶನಿ ಯಾವ ಗ್ರಹಗಳು
ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದ್ದೋ ಆ ಎಲ್ಲವೂ ಕೂಡ ಶಾಂತವಾಗಿ ಪ್ರತಿಕೂಲ ಪರಿಸ್ಥಿತಿಯಿಂದ ಅನುಕೂಲ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಹಾಗಾಗಿ ಗ್ರಹಗಳಿಂದ ಉಂಟಾಗುವಂತಹ ಕೆಟ್ಟ ಪರಿಣಾಮಗಳನ್ನು ತಡಿಲಿಕ್ಕೆ ಇದೊಂದು ಅತ್ಯುತ್ತಮವಾದಂತಹ ಮಾರ್ಗ. ಇದನ್ನು ಕೂಡ ತಾವು ಅನುಸರಣೆ ಮಾಡಬಹುದು. ಇನ್ನು ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ನಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ತೇವೆ, ಇಷ್ಟ ದೇವರ ಪೂಜೆಯನ್ನು ಮಾಡ್ತೇವೆ. ಹಾಗೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಯಾವ ದೇವರಿಂದ ಯಾವ ರೀತಿಯ ವರ ಪ್ರಧಾನವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿದು ಅದನ್ನು ಕೂಡ ವ್ರತದೋಪಾದಿಯಲ್ಲಿ ಅನುಸರಣೆ ಮಾಡುವಂಥದ್ದು ಇದೆ. ಉದಾಹರಣೆಗೆ ಸಂಕಷ್ಟಹರ ಚತುರ್ಥಿಯನ್ನ ಕೆಲವರು ಅನುಸರಣೆ ಮಾಡುವಂಥದ್ದು, ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ಮಾಡಿಸುವಂಥದ್ದು, ಹಾಗೆ ವಿನಾಯಕನ ವ್ರತವನ್ನ ಮಾಡುವಂಥದ್ದು, ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ಮಾಡುವಂಥದ್ದು, ಹೀಗೆ ನಾನಾ ರೀತಿಯ ಪೂಜೆ ಪುನಸ್ಕಾರಗಳನ್ನು ಕೂಡ ಮನೆಯಲ್ಲಿ ಮಾಡುವಂಥದ್ದಿದೆ. ಹಾಗೆ ನಾವು ಪ್ರತಿನಿತ್ಯ ಕೂಡ ಮನೆಯಲ್ಲಿ ಪೂಜೆಯನ್ನ ಮಾಡಿ ದೇವರಿಗೆ ಊದುಬತ್ತಿಯನ್ನು ಮಂಗಳಾರತಿಯನ್ನು ಹಚ್ಚುವ ಒಂದು ಸಂಪ್ರದಾಯ ಕೂಡ ಕೆಲವರಲ್ಲಿರುತ್ತೆ. ಆದರೆ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿದಾಗ ಈ ಒಂದು ವಿಚಾರವನ್ನು ಮಾತ್ರ ಮರಿಬಾರದು. ಅದೇನೆಂದರೆ ದೇವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡುವಂಥದ್ದು. ನಮ್ಮ ಪೂಜೆ ಪರಿಪೂರ್ಣ ಆಗಬೇಕು, ಸಾಂಗವಾಗಬೇಕು, ಹಾಗೆ ನಿರೀಕ್ಷಿತ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಪೂಜೆಯ ಸಂದರ್ಭದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಇಡಲೇಬೇಕು. ನೈವೇದ್ಯ ಸಮರ್ಪಣೆ ಅಂತ ಹೇಳ್ತಾರೆ ಇದನ್ನ. ಇಲ್ಲಿ ನಾವು ತೆಂಗಿನಕಾಯನ್ನಾಗಲಿ ಬಾಳೆಹಣ್ಣು ಇತ್ಯಾದಿ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡುವಂಥದ್ದು, ಅಥವಾ ಆ ದಿನ ಮಾಡಿರುವಂತಹ ಅನ್ನವನ್ನು ತುಪ್ಪ ಸಹಿತವಾಗಿ ನೈವೇದ್ಯಕ್ಕೆ ಇಡುವಂಥದ್ದು, ಅಥವಾ ಸ್ವಲ್ಪ ಸಿಹಿಯನ್ನು ಪಾಯಸವನ್ನು ಮಾಡಿ ನೈವೇದ್ಯಕ್ಕೆ ಇಡುವಂಥದ್ದು. ಏನೂ ಇಲ್ಲ ಅಂತ ಹೇಳಿದ್ರೆ ಒಣ ಹಣ್ಣುಗಳನ್ನು, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಇತ್ಯಾದಿಗಳನ್ನು ನೈವೇದ್ಯಕ್ಕೆ ಇಡುವಂಥದ್ದು. ಕೆಲವರು ಕಲ್ಲು ಸಕ್ಕರೆಯನ್ನು ಇಡ್ತಾರೆ, ಕೆಲವರು ಬೆಲ್ಲವನ್ನು, ಸಕ್ಕರೆಯನ್ನು ಇಡುವಂತಹ ಸಂಪ್ರದಾಯ ಇದೆ. ಒಟ್ಟಾರೆ ನಾವು ಮಾಡುವಂತಹ ಪೂಜಾ ಫಲ ಸಿಕ್ಕಬೇಕು ಅಂತ ಹೇಳಿದ್ರೆ ನಾವು ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಲೇಬೇಕು. ಹಾಗಾಗಿ ಈ ನೈವೇದ್ಯ ಅನ್ನುವಂಥದ್ದು ನಮ್ಮ ಪೂಜೆಯ ಅವಿಭಾಜ್ಯ ಅಂಗವಾಗಿರಬೇಕು. ಇದು ದೇವತಾ ಆರಾಧನೆಗೆ ಇರುವಂತಹ ಒಂದು ನಿಯಮ. ಇಲ್ಲಿ ಬಹಳ ವಿಶೇಷವಾಗಿ ದೇವರಿಗೆ ಪೂಜಾ ಸಂದರ್ಭದಲ್ಲಿ ಮೊದಲು ದೀಪವನ್ನು ಹಚ್ಚಬೇಕು, ನಂತರ ಘಂಟಾನಾದವನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಬೇಕು, ಪೂಜಾದಿಗಳನ್ನು ಷೋಡಶೋಪಚಾರದಿಂದ ಅನುಸರಣೆ ಮಾಡಬೇಕು, ನಂತರ ನೈವೇದ್ಯ ಸಮರ್ಪಣೆ, ನಂತರ ಮಹಾಮಂಗಳಾರತಿ, ನಂತರ ಪ್ರದಕ್ಷಿಣೆ, ನಮಸ್ಕಾರ ಮಾಡುವಂಥದ್ದು. ಇದು ಒಂದು ಪೂಜಾ ಕ್ರಮ. ಹಾಗಾಗಿ ಪರಿಪೂರ್ಣವಾದಂತಹ ಭಕ್ತಿಯಿಂದ ಇದನ್ನು ನಾವು ಮಾಡಿದ್ರೆ ಖಂಡಿತ ಪೂಜಾ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಹಿರಿಯರ ಒಂದು ನಂಬಿಕೆ. ಅದೇ ನಮ್ಮ ಸಂಪ್ರದಾಯ. ಹಾಗಾಗಿನೇ ಈ ಪದ್ಧತಿ ಸಂಪ್ರದಾಯ ಇದರಲ್ಲಿ ಕೆಲವರು ಇನ್ನೂ ಕೂಡ ಕೆಲವೊಂದು ಮಹತ್ವದ ವಿಚಾರಗಳನ್ನು ತಿಳಿಸಿದ್ದಾರೆ. ಅದೇನೆಂದರೆ ದೇವಾಲಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ನಮ್ಮ ಉಡುಪಿನ ಶೈಲಿ ಹೇಗಿರಬೇಕು, ಪೂಜೆಗೆ ಯಾವ ವಸ್ತುಗಳನ್ನು ಬಳಸಬೇಕು, ದೇವರ ವಿಗ್ರಹ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ಲೋಹದ ಆರತಿ ತಟ್ಟೆಯನ್ನು ಬಳಸಬೇಕು, ಹೀಗೆ ಪೂಜಾ ವಿಷಯದಲ್ಲೂ ಕೂಡ ಸಾಕಷ್ಟು ನಿಯಮಾವಳಿಗಳಿದೆ. ಜೊತೆಗೆ ದೇವರಿಗೆ ನೈವೇದ್ಯ ಅಥವಾ ಭೋಗ ಪ್ರಸಾದ ಅರ್ಪಣೆ ಮಾಡೋದಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ನೀತಿ ನಿಯಮವಿದೆ. ಇದರಲ್ಲಿ ಲೋಪ ಆದರೆ ದೇವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿನೇ ಭಗವಂತನ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ನಾವು ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಾವು ಈ ದಿನ ನೈವೇದ್ಯದ ವಿಚಾರ ನೋಡೋಣ. ಇನ್ನು ನಾಳೆ ಮಂಗಳಾರತಿಯ ವಿಚಾರವನ್ನು ನೋಡೋಣ. ಅಂದರೆ ಈ ಮಂಗಳಾರತಿಯನ್ನು ಮಾಡುವ ಕ್ರಮ ಹೇಗೆ, ಯಾವ ವಸ್ತುವಿನಿಂದ ಆರತಿಯನ್ನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಬಾರಿ ಮಂಗಳಾರತಿಯನ್ನು ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು, ನಂತರ ದೇವರಿಗೆ ಆದ ಮಂಗಳಾರತಿಯನ್ನು ಸ್ವೀಕರಿಸುವಂಥ ಕ್ರಮ ಹೇಗೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಬಹಳ ಮುಖ್ಯವಾಗಿ ಈ ದಿನ ನಾವು ಗಮನಿಸಬೇಕಾಗಿರುವಂಥದ್ದು ದೇವರಿಗೆ ನೈವೇದ್ಯ ಸಮರ್ಪಣೆ ಅಥವಾ ಭೋಗ ಪ್ರಸಾದ ಸಮರ್ಪಣೆ. ಇಲ್ಲಿ ಈ ನೈವೇದ್ಯ ಸಮರ್ಪಣೆಯ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಕೆಲವೊಂದು ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅದರಲ್ಲಿ ಯಾವ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಹಿತ್ತಾಳೆ, ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು. ನಮ್ಮ ಧರ್ಮದಲ್ಲಿ ಈ ಲೋಹದ ಮತ್ತು ಮಣ್ಣಿನ ಪಾತ್ರೆಗಳಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಡಲಾಗಿದೆ. ಯಾಕೆಂದರೆ ಈ ಪಾತ್ರೆಗಳು ಶುದ್ಧವಾಗಿರುತ್ತೆ, ಪವಿತ್ರವಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಸಾಮಾನ್ಯವಾಗಿ ಈ ದೇವತಾ ಆರಾಧನೆಯ ವೇಳೆ ಹಿತ್ತಾಳೆಯ ಪಾತ್ರೆಯಲ್ಲಿ ನೈವೇದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಿಸ್ತಾರೆ.
ಇಲ್ಲಿ ಉಪ್ಪು ಮಸಾಲೆಯನ್ನು ಬಳಸಲ್ಲ. ನೈವೇದ್ಯದ ವಿಚಾರದಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೈವೇದ್ಯವನ್ನು ದೇವರ ಮುಂದೆ ನೆಲದ ಮೇಲೆ ಇಡಬಾರ್ದು. ಹಾಗೆ ನೈವೇದ್ಯಕ್ಕೆ ಕೆಲವೊಂದು ವಸ್ತುಗಳನ್ನು ಬಳಸಬಾರ್ದು ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಅಂದರೆ ಮೆಣಸಿನಕಾಯಿಯನ್ನು ಕೆಲವರು ಬಳಸಲ್ಲ, ಉಪ್ಪನ್ನು ಬಳಸಲ್ಲ, ಮಸಾಲೆ ಪದಾರ್ಥಗಳನ್ನು ಬಳಸಲ್ಲ, ಇನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನು ನೈವೇದ್ಯದ ಪ್ರಸಾದಕ್ಕೆ ಹಾಕಲ್ಲ. ಹಾಗಾಗಿನೇ ಕೆಲವೊಂದು ವಸ್ತುಗಳನ್ನು ಬಳಸದೆ ದೇವರಿಗೆ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಅಂದರೆ ಸಾತ್ವಿಕ ವಸ್ತುಗಳನ್ನು ಮಾತ್ರ ಇಲ್ಲಿ ಬಳಸಬೇಕು ಅನ್ನುವಂಥದ್ದು ಪ್ರಮುಖವಾದ ವಿಚಾರ. ಹಾಗೆ ಈ ಭಗವಂತನಿಗೆ ಪ್ರಸಾದವನ್ನು ಸಮರ್ಪಣೆ ಮಾಡ್ತೀರಿ, ನಂತರ ಪ್ರಸಾದವನ್ನು ಭಗವಂತನ ಮುಂದೆ ಇಡಬಾರ್ದು. ಪೂಜೆ ಮತ್ತು ನೈವೇದ್ಯ ಮಾಡಿದ ನಂತರದಲ್ಲಿ ಆ ಪ್ರಸಾದವನ್ನು ತೆಗೆದು ಬೇರೆಡೆ ಇಟ್ಕೊಳ್ಬೇಕು. ನೈವೇದ್ಯವನ್ನು ಅಲ್ಲೇ ಬಿಡೋದ್ರಿಂದ ನಕಾರಾತ್ಮಕ ಪರಿಣಾಮ ಉಂಟಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದು ಅಶುಭ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಪೂಜೆಯ ವೇಳೆ ಬಳಸಿದಂತಹ ನೈವೇದ್ಯವನ್ನು ಇಡೀ ಕುಟುಂಬ ಅದನ್ನು ಸ್ವೀಕರಿಸಬೇಕು. ಅಥವಾ ಪೂಜೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅಥವಾ ಸುತ್ತಮುತ್ತಲಿರುವಂಥ ಜನರಿಗೆ ಅದನ್ನು ವಿತರಣೆ ಮಾಡಬೇಕು. ಇಲ್ಲಿ ಪ್ರಸಾದವನ್ನು ಒಬ್ಬರೇ ತಿನ್ನಬಾರ್ದು, ಸಾಕಷ್ಟು ಮಂದಿಗೆ ವಿತರಣೆ ಮಾಡಿ ಸಂತೃಪ್ತಿಗೊಳಿಸಿ ನಂತರ ತಾವು ಅದನ್ನು ಉಪಯೋಗಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಪ್ರಸಾದವನ್ನು ಹಂಚಿದ್ರೆ ದೇವರು ಪ್ರಸನ್ನನಾಗ್ತಾನೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನೊಂದು ಬಹಳ ಮಹತ್ವಪೂರ್ಣವಾದಂತಹ ವಿಚಾರ ಇದೆ. ಏನಂದರೆ, ಈ ನೈವೇದ್ಯವನ್ನು ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ದೇವರ ಮುಂದೆ ನೀರನ್ನು ಕೂಡ ಇಡಬೇಕು ಅನ್ನುವಂಥದ್ದು. ಹಾಗಾಗಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಅದನ್ನು ಭಕ್ತರಿಗೆ ನೀಡಬೇಕು. ಹಾಗೆ ಪ್ರಸಾದದ ರೂಪದಲ್ಲಿ ಅದು ದೇವರ ಆಶೀರ್ವಾದದೊಂದಿಗೆ ಭಕ್ತರನ್ನು ತಲುಪತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಪ್ರಸಾದಕ್ಕೆ ಇಟ್ಟಂತಹ ನೀರನ್ನಾಗಲಿ ಅಥವಾ ತೀರ್ಥವನ್ನಾಗಲಿ ನಾವು ಸ್ವೀಕರಿಸಬೇಕು ಅನ್ನುವಂಥದ್ದು ಇದೆ. ಅದನ್ನು ಕೂಡ ಚೆಲ್ಲೋ ಹಾಗಿಲ್ಲ. ಹಾಗಾಗಿ ಭಗವಂತನಿಗೆ ಏನೇನ ನಾವು ನೈವೇದ್ಯವಾಗಿ ಸಮರ್ಪಣೆ ಮಾಡ್ತೇವೆ ಅದೆಲ್ಲವನ್ನು ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಪರಿಭಾವಿಸಬೇಕಾಗತ್ತೆ. ಇದು ಈ ನೈವೇದ್ಯದ ವಿಚಾರ ಆಯಿತು. ಇನ್ನು ಈ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ಘಂಟಾನಾದವನ್ನು ಮಾಡಬೇಕು. ಅಂದರೆ ಗಂಟೆಯನ್ನು ಬಾರಿಸಬೇಕು. ಗಂಟೆ ಇಲ್ಲದೆ, ಮಂತ್ರೋಚ್ಚಾರಣೆ ಇಲ್ಲದೆ ದೇವರಿಗೆ ಪೂಜೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಇಲ್ಲಿ ಘಂಟಾನಾದ ಬಹಳ ಪ್ರಮುಖವಾಗಿ ಇರುವಂಥದ್ದು. ಆ ಗಂಟೆಯನ್ನು ನುಡಿಸಿದ್ರೆ ಅದರಲ್ಲಿ ಓಂ ಅನ್ನುವಂಥ ಒಂದು ಶಬ್ದದ ತರಂಗಗಳು ಬರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ನೀವು ದೇವಸ್ಥಾನಕ್ಕೆ ಹೋದಾಗ ಯಾವುದಾದ್ರೂ ಒಂದು ದೊಡ್ಡ ಗಂಟೆಯನ್ನು ಬಾರಿಸಿ ನೋಡಿ, ಅದು ಓಂ ಅನ್ನುವಂಥ ಶಬ್ದ ತರಂಗಗಳನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಇಲ್ಲಿ ಎರಡು ಲೋಹಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಶಬ್ದ ತರಂಗಗಳು ಉಂಟಾಗುತ್ತೆ. ಈ ಶಬ್ದ ತರಂಗಗಳು ಕಿವಿಯನ್ನು ಹೊಕ್ಕು ಮೆದುಳನ್ನು ಸೇರುತ್ತೆ. ಸಾಮಾನ್ಯವಾಗಿ ಈ ಗಂಟೆಗಳನ್ನು ಕಂಚು, ಪಂಚಲೋಹ, ಬೆಳ್ಳಿ ಅಥವಾ ಹಿತ್ತಾಳೆಯಿಂದ ಮಾಡಿರ್ತಾರೆ. ಹಾಗೆ ಪೂಜಾ ಸಂದರ್ಭದಲ್ಲಿ ಈ ಒಂದು ಲೋಹದಿಂದ ಮಾಡಿರುವಂಥ ಗಂಟೆಗಳೇ ಅತ್ಯಂತ ಪವಿತ್ರವಾಗಿರುವಂಥದ್ದು. ಅದನ್ನು ನಾವು ಪ್ರತಿನಿತ್ಯ ಪೂಜಾ ಸಂದರ್ಭದಲ್ಲಿ ಬಳಸಬೇಕು ಅನ್ನುವಂಥದ್ದು ಇದೆ. ಇನ್ನು ಪೂಜೆ ಮಾಡುವಾಗ ಹೊರಗಿನ ಎಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡಬೇಕು ಅನ್ನುವಂಥದ್ದು ಈ ಘಂಟಾನಾದದ ಸದ್ದು ನಮ್ಮನ್ನ ಎಚ್ಚರಿಸುತ್ತೆ. ಹಾಗೆ ಕಂಚಿನ ಗಂಟೆಯ ಸದ್ದು ಕಿವಿಯಲ್ಲಿ ಈ ತರಂಗಗಳನ್ನ ಉಂಟು ಮಾಡೋದ್ರಿಂದ ಹೊರಗಿನ ಪ್ರಪಂಚವನ್ನ ಕ್ಷಣಕಾಲ ಮರೆಸಿಬಿಡುತ್ತೆ ಇದು. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾಗಿರುತ್ತೆ. ಆ ಸಮಯದಲ್ಲಿ ಮಾಡುವಂತಹ ಆಲೋಚನೆ ಸಫಲವಾಗುತ್ತೆ. ಹಾಗೆ ಈ ಗಂಟೆ ಬಾರಿಸುವಂತಹ ಕೈಗಳ ನಾಡಿಗಳು ಗಂಟೆಯಿಂದ ಹೊರಬರುವ ತರಂಗಗಳಿಂದ ಶುದ್ಧವಾಗುತ್ತೆ. ಪೂಜೆಗೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಅಣಿಯಾಗಿದ್ದೇವೆ ಅನ್ನುವಂಥ ವಿಚಾರಗಳನ್ನ ಅಲ್ಲಿ ತಿಳಿಸತ್ತೆ. ಹಾಗಾಗಿನೇ ಘಂಟಾನಾದ ನಮ್ಮಲ್ಲಿ ಈ ದೈವಿಕತೆಯ ಏಕಾಗ್ರತೆಯನ್ನು ಉಂಟು ಮಾಡುವಂಥದ್ದು ಒಂದು ಕಡೆ ಆದರೆ, ಇಲ್ಲಿ ಶಬ್ದದ ತರಂಗಗಳು ನಮ್ಮ ಕಿವಿಯನ್ನು ಹೊಕ್ಕು ನಮ್ಮ ಮೆದುಳನ್ನ ಜಾಗೃತಗೊಳಿಸುತ್ತೆ. ಹಾಗಾಗಿನೇ ನಾವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ, ನಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಘಂಟಾನಾದದೊಂದಿಗೆ ನಾವು ಪೂಜೆಯನ್ನ ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ನಮ್ಮ ಒಂದು ಸತ್ ಸಂಪ್ರದಾಯದಲ್ಲಿ ಈ ಪೂಜಾ ಸಂದರ್ಭದಲ್ಲಿ ಕೆಲವೊಂದು ವಿಧಿವಿಧಾನಗಳನ್ನು ನಮ್ಮ ಹಿರಿಯರು, ನಮ್ಮ ಋಷಿವರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿನೇ ಕೆಲವು ಮನೆಗಳಲ್ಲಾಗ್ಲಿ ದೇವಾಲಯಗಳಲ್ಲಾಗ್ಲಿ ಬಹಳ ವಿಶೇಷವಾದಂತಹ ವಿಧಿವಿಧಾನಗಳಿಂದಲೇ ಪೂಜಾದಿಗಳನ್ನ ಮಾಡುವಂಥದ್ದು ಇದೆ. ಹಾಗೆ ಕೆಲವರು ಅರಿಶಿನ ಕುಂಕುಮವನ್ನ ದೇವರ ಬಳಿ ಇಡ್ಲಿಕ್ಕೆ ಬೇರೆ ಬೇರೆ ಲೋಹದ
ಬಟ್ಟಲುಗಳನ್ನು ಇಟ್ಟಿರ್ತಾರೆ. ಇದು ಕೂಡ ತಪ್ಪು. ಹಾಗಾಗಿ ಪೂಜೆಗೆ ಬಳಸುವಂತಹ ಅರಿಶಿನ ಆಗಲಿ, ಕುಂಕುಮ ಆಗಲಿ, ಅಕ್ಷತೆಯನ್ನಾಗಲಿ ಇಡ್ಲಿಕ್ಕೆ ಬೆಳ್ಳಿಯ ಬಟ್ಟಲುಗಳನ್ನು ಬಳಸಬೇಕು. ಅದನ್ನ ಕೊಂಡುಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲದಂಥವರು ಹಿತ್ತಾಳೆಯ ಬಟ್ಟಲನ್ನಾದರೂ ಇಡಬೇಕಾಗತ್ತೆ. ಅದನ್ನು ಬಿಟ್ಟು ಕೆಲವರು ಇತ್ತೀಚೆಗೆ ಸ್ಟೈನ್ಲೆಸ್ ಸ್ಟೀಲ್ನ ಬಟ್ಟಲುಗಳನ್ನು ಇಡ್ತಾ ಇದ್ದಾರೆ. ಹಾಗೆ ದೀಪಗಳನ್ನು ಕೂಡ ಈ ಸ್ಟೈನ್ಲೆಸ್ ಸ್ಟೀಲ್ದಂತೆ ಇಟ್ಟಿರ್ತಾರೆ. ಇದು ಕೂಡ ಪೂಜೆಗೆ ಅಷ್ಟೊಂದು ಸೂಕ್ತವಾಗಿಲ್ಲ, ಅರ್ಹವಾಗಿಲ್ಲ. ಹಾಗಾಗಿನೇ ನಮ್ಮ ಸತ್ ಸಂಪ್ರದಾಯ ಹೇಳುವಂತ ರೀತಿಯಲ್ಲಿ ಈ ಪೂಜಾ ಕ್ರಮವನ್ನ ಅನುಸರಣೆ ಮಾಡಬೇಕು. ಪೂಜಾ ಸಾಮಗ್ರಿಗಳನ್ನ ನಾವು ಬಳಸಬೇಕು. ಹಾಗೆ ದೇವರ ಕೋಣೆಯಲ್ಲಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ಕೆಲವು ನಿರ್ದಿಷ್ಟವಾದಂತಹ ವಿಗ್ರಹಗಳನ್ನ, ಫೋಟೋಗಳನ್ನ ಇಡಬೇಕು, ಕೆಲವನ್ನ ಇಡಲೇಬಾರದು ಅನ್ನುವಂತಹ ಒಂದು ವಿಧಿವಿಧಾನ ಇದೆ. ಅದರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಪ್ರತಿನಿತ್ಯ ಒಂದೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯಾಕೆಂದ್ರೆ ಕೆಲವರಿಗೆ ಕೆಲವು ಸಂಪ್ರದಾಯಗಳು ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಪೂಜಾ ಫಲವನ್ನ ಪರಿಪೂರ್ಣವಾಗಿ ಪಡ್ಕೊಳ್ಬೇಕು ಅಂದ್ರೆ ಕೆಲವೊಂದು ಪದ್ಧತಿಗಳನ್ನ ಅನುಸರಣೆ ಮಾಡಲೇಬೇಕು. ಅಲ್ಲಿ ನಮ್ಮ ಪೂಜೆ ಸಾರ್ಥಕವಾಗುತ್ತೆ, ಮನಸ್ಸಿಗೂ ಕೂಡ ಒಂದು ರೀತಿಯ ಸಮಾಧಾನ ಇರುತ್ತೆ. ಇಂಥ ವಿಚಾರಗಳನ್ನ ತಾವು ಕೂಡ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕುಂಭರಾಶಿಯಲ್ಲಿ ಚಂದ್ರ ಇದ್ದರೆ ಮೇಷರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧಿ ಇರುತ್ತೆ, ಸಂತೋಷ ಇರುತ್ತೆ. ಹಾಗೆ ಇತರರಿಗೆ ಸಹಾಯ ಮಾಡುವಂತಹ ಮನಸ್ಸು ಈ ದಿನ ವಿಪರೀತವಾಗಿರುತ್ತೆ. ಕೈಗೊಂಡ ಕೆಲಸಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಹಾಗೆ ನಿಮ್ಮ ಉದ್ದೇಶಿತ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಪ್ರಯಾಣ ಯಶಸ್ವಿಯಾಗುತ್ತೆ. ಇನ್ನು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವ್ರಿಗೆ ಏನೋ ಒಂದು ಪರಿಹಾರ ಸಿಕ್ಕತ್ತೆ. ಯಾರದ್ದೋ ಒಂದು ಸಾಂತ್ವನದ ಮಾತು, ಔಷಧೋಪಚಾರ ನಿಮಗೆ ಕಾಲಕ್ಕೆ ತಕ್ಕಂತೆ ದಕ್ಕುವಂಥದ್ದು ಇದೆ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ನಿರ್ಧಾರಗಳು ಬದಲಾವಣೆ ಆಗುವಂಥ ಸಂದರ್ಭ ಕೂಡ ಇರ್ಬೋದು. ಹಾಗಾಗಿನೇ ಮನಸ್ಸು ಸಂತೋಷದಿಂದ ಇರುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಇರುತ್ತೆ, ಸ್ವಲ್ಪ ಸಾಹಸ ಪ್ರವೃತ್ತಿ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಾಗಿರುತ್ತೆ. ಹಾಗೆ ನೀವು ಎಣಿಸಿದಂತೆ ಎಲ್ಲ ಕಾರ್ಯಗಳು ಕೂಡ ನಡೆಯುವಂಥದ್ದು ಇದೆ. ಆದರೆ ಭಗವಂತನ ಅನುಗ್ರಹದಿಂದ, ಹಿರಿಯರ ಒಂದು ಆಶೀರ್ವಾದದಿಂದ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಏಕೆಂದರೆ ಕೆಲವೊಮ್ಮೆ ಈ ಅದೃಷ್ಟ ಬರುವಂಥದ್ದು ಬಹಳ ಅಪರೂಪಕ್ಕೆ. ಅದನ್ನು ನೀವು ಸರಿಯಾಗಿ ಅರ್ಥೈಸ್ಕೊಂಡು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತುಂಬ ಸ್ವಾಗತ ಇದೆ. ನಿಮ್ಮಲ್ಲಿರುವಂಥ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಒಂದು ಕೆಲಸ ಕಾರ್ಯಗಳು, ಚಟುವಟಿಕೆಗಳೇನಿದೆ ನಿಮಗೆ ತೃಪ್ತಿಯನ್ನು ತರುತ್ತೆ. ಜೊತೆಗೆ ಕೆಲವೊಂದು ಅನುಕೂಲತೆಗಳು ಇದೆ, ಲಾಭಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರು ಸ್ಮರಣೆ ಮಾಡ್ಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ, ತುಂಬ ಫಲಿತಾಂಶಗಳು ಬರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ. ಅದಕ್ಕಾಗಿ ಈ ದಿನ ನೀವು ಪರಿತಪಿಸುವಂಥದ್ದು, ಅದಕ್ಕಾಗಿ ಕಷ್ಟಪಡುವಂಥದ್ದು ಕೂಡ ಇದೆ. ಒಟ್ಟಾರೆ ಎಂದಿಗಿಂತ ಮಾಮೂಲಿಗಿಂತ ಈ ದಿನ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡ್ತೀರಿ. ಅದು ನಿಮ್ಮ ಸ್ನೇಹಿತರನ್ನಾಗಲಿ ಅಥವಾ ನಿಮ್ಮ ಸಹೋದ್ಯೋಗಿಗಳನ್ನಾಗಲಿ ಮೆಚ್ಚಿಸಲಿಕ್ಕೆ ಮಾಡುವಂತಹ ಕೆಲಸಗಳು ಒಂದು ಕಡೆ ಆದರೆ, ನಿಮ್ಮ ಮೇಲಧಿಕಾರಿಗಳಿಂದ ನೀವು ಉತ್ತಮವಾದಂತಹ ಶ್ಲಾಘನೀಯ ಮಾತುಗಳನ್ನು ಕೇಳಬೇಕು, ಕೆಲಸ ಕಾರ್ಯಗಳಿಗೆ ಪುರಸ್ಕಾರ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತೀರಿ. ಇದರ ಜೊತೆಗೆ 3ನೆಯ ವಿಧ ಒಂದಿದೆ, ಅದೇನೆಂದರೆ ಆತ್ಮತೃಪ್ತಿ. ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ತೃಪ್ತಿ ಸಿಕ್ಕತ್ತೆ ಅದನ್ನು ಬಹಳಷ್ಟು ಮಟ್ಟಿಗೆ ಖುಷಿಯಿಂದ ಮಾಡ್ತೀರಿ, ಸಂತೋಷದಿಂದ ಮಾಡ್ತೀರಿ. ಎಷ್ಟೇ ಒತ್ತಡಗಳಿರಲಿ, ಎಷ್ಟೇ ಕೆಲಸಗಳಿರಲಿ, ಹಾಗೆ ಕೆಲಸಕ್ಕೆ ಬಾರದ ಕೆಲಸ ಇದ್ದರೂ ಕೂಡ ಅದನ್ನು ಮುತುವರ್ಜಿಯಿಂದ ಮಾಡುವಂಥದ್ದು ಈ ದಿನದಲ್ಲಿ ಕಂಡುಬರ್ತಾ ಇದೆ. ಹಾಗಾಗಿನೇ ಈ ದಿನ ಮನೆಯ ಪರಿಸ್ಥಿತಿ, ಮನೆಯ ಹೊರಗಿನ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತೆ. ಎಲ್ಲಿ ನಿಮ್ಮ ಚಟುವಟಿಕೆ ಇದೆ ಅಥವಾ ನಿಮ್ಮ ಒಂದು ಪ್ರಯತ್ನ ಇದೆ ಅಥವಾ ನಿಮ್ಮ ಪ್ರೆಸೆನ್ಸ್ ಇದೆ, ಅಲ್ಲಿ ಮನಸ್ಸಿಗೆ ಸಂತೋಷ ಆಗುತ್ತೆ, ಸಂತೃಪ್ತಿ ಇರುತ್ತೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಅಥವಾ
ಕುಟುಂಬಸ್ಥರ ಜೊತೆಯಲ್ಲಿ ತುಂಬ ಉತ್ಸಾಹದಿಂದ ಇರ್ತೀರಿ. ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರನ್ನು ಮನೆಗೆ ಆಹ್ವಾನಿಸುವಂಥದ್ದು, ಅವರ ಒಂದು ಹಾಸ್ಪಿಟಾಲಿಟಿ ಏನಿದೆ, ಶುಶ್ರೂಷೆ, ಇದರ ಬಗ್ಗೆ ಬಹಳ ಮುತುವರ್ಜಿ, ನಿಮಗೆ ಬಹಳ ಕಾಳಜಿ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲೇ ನಿಮ್ಮ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ ಬೇರೆಯವರಿಗೆ ಹೇಳಿಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಮ್ಮ ಒಂದು ಶ್ರೇಯಸ್ಸನ್ನು ನಾವೇ ಹೇಳಿಕೊಳ್ಬೇಕು, ನಮ್ಮ ಕಷ್ಟವನ್ನು ನಾವೇ ಬೇರೆಯವರಿಗೆ ಹಂಚಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೆ ತುಂಬ ನಂಬಿಕೆ ಇದೆ. ಆದರೆ ಎಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಳವಳ ಇರುವಂಥದ್ದು, ಹಾಗೆ ಕೆಲಸ ಕಾರ್ಯಗಳಿಂದ ಮಿಶ್ರ ಫಲಗಳು ಬರುವಂಥದ್ದು, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಇಲ್ಲದೇ ಇರುವಂಥದ್ದು ಆಗುತ್ತೆ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ಆತುರದ ತೀರ್ಮಾನ ನಿಮ್ಮನ್ನು ಈ ದಿನ ಇಂಥ ಒಂದು ಮಾರ್ಗದಲ್ಲಿ ಮುನ್ನಡೆಸುತ್ತೆ. ಹಾಗಾಗಿನೇ ಸ್ವಲ್ಪ ನೆಮ್ಮದಿಯಿಂದ ಇರಬೇಕಾಗತ್ತೆ. ಹಾಗೆ ಶಾಂತಿ ಸಮಾಧಾನದಿಂದ ಇರುವಂತಹ ಸಂದರ್ಭದಲ್ಲೇ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರದ್ದೋ ಒತ್ತಾಯಕ್ಕೆ ಮಣಿದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ಈ ದಿನ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ. ಹಾಗಾಗಿ ಒಂದು ದಿನ ಲಾಭ ಇದ್ದರೆ ಮತ್ತೊಂದು ದಿನ ಲಾಭ ಇಲ್ಲದೇ ಇರಬಹುದು, ಅಥವಾ ಲಾಭಾಂಶ ಕಡಿಮೆ ಆಗ್ಬೋದು. ಅದಕ್ಕೂ ಕೂಡ ನಿಮ್ಮ ಮನಸ್ಸನ್ನು ಅಣಿಗೊಳಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಮೆಂಟಲಿ ಪ್ರಿಪ್ರೇಷನ್ ಏನಿದೆ, ಇದು ಬಹಳ ಮಹತ್ವದ ಕೆಲಸ ಆಗುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಬಂಧುಗಳ ಜೊತೆನೋ ಅಥವಾ ಮಿತ್ರರ ಜೊತೆಯನ್ನಲ್ಲೋ ಏನೋ ಒಂದು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ, ಏನೋ ವಿವಾದಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಈ ಹಣಕಾಸಿನ ವಿಚಾರವನ್ನು, ಸಂಬಂಧಗಳ ವಿಚಾರವನ್ನು ಬಿಟ್ಟು ಬೇರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಚರ್ಚೆಯನ್ನು ಮಾಡ್ಬೋದು. ಆದರೆ ಈ 2 ಅಂಶಗಳ ಬಗ್ಗೆ ಯಾರ ಜೊತೆಯೂ ಕೂಡ ಈ ದಿನ ನೀವು ವಾದ ವಿವಾದಕ್ಕೆ ಹೋಗಬೇಡಿ, ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಇನ್ನು ನಿಮಗೆ ಈಗಾಗಲೇ ಇರುವಂಥ ಮಾನಸಿಕ ಸಮಸ್ಯೆ, ಅದು ಬಹಳವಾಗಿ ಈ ದಿನ ಕಾಡುತ್ತೆ. ಅದು ಇದ್ದಕ್ಕಿದ್ದ ಹಾಗೆ ಎಲ್ಲೋ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ, ಅದು ಸರ್ಫೇಸ್ ಲೆವೆಲ್ಗೆ ಬರುವಂಥದ್ದು. ಇದು ನಿಮ್ಮನ್ನು ಈ ದಿನ ತುಂಬ ಬಾಧಿಸುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗೆ ಆಧ್ಯಾತ್ಮಿಕವಾಗಿ ಚಿಂತೆಗಳು ಹೆಚ್ಚಾಗುತ್ತೆ. ಭಗವಂತನ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು, ದರ್ಶನ ಮಾಡಬೇಕು, ಇತ್ಯಾದಿ ವಿಚಾರಗಳು ಕೂಡ ಈ ದಿನ ನಿಮ್ಮ ಮನಸ್ಸಿನ ಸ್ಮೃತಿಯಲ್ಲಿ ಬರುವಂಥದ್ದು. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥದ್ದು ಸಹಜ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸಾಧ್ಯ ಆದರೆ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಮನಸ್ಸಿಗೆ ಒತ್ತಡಗಳಿರುತ್ತೆ. ಅದರಲ್ಲೂ ಈ ದಿನ ಅಷ್ಟಮಿಯ ತಿಥಿ ಇದೆ, ಕಾಲಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿನೇ ಈ ದಿನ ದುರ್ಗೆಯನ್ನು, ಕಾಳಿಯನ್ನು ನೀವು ಆರಾಧನೆ ಮಾಡಿ ಕೆಲಸಗಳನ್ನು ಆರಂಭ ಮಾಡಿಕೊಳ್ಳಿ, ಅತ್ಯುತ್ತಮ ಫಲಗಳು ನಿಮ್ಮದಾಗುತ್ತೆ. ಹಾಗೆ ಈ ದಿನ ನಿಮಗೆ ಕೆಂಪು ಬಣ್ಣ ಮತ್ತು ಕಪ್ಪು ಬಣ್ಣ ಅನ್ನುವಂಥದ್ದು ತುಂಬ ಇಷ್ಟವಾಗುತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು. ಹಾಗಾಗಿ ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರ ಮೇಲೆ ಹರಿಯಾಯುವಂಥದ್ದು ಇದೆ. ಇನ್ನು ನೀವು ಆಡುವಂಥ ಮಾತಿನಲ್ಲಿ ಸ್ವಲ್ಪ ಒರಟುತನ ಇದೆ. ಹಾಗಾಗಿ ಭಾಷೆ ಮೃದುವಾಗಿಲ್ಲ, ಪ್ರೀತಿಯಿಂದ ಇಲ್ಲ, ಸಿಹಿಯಾಗಿಲ್ಲ. ಇದರಿಂದಲೇ ಕೆಲವೊಂದು ಅಪಾರ್ಥಗಳು ಉಂಟಾಗುವಂಥದ್ದು. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಜಯ ಇಲ್ಲ, ಎಲ್ಲ ಒಂದು ಕಡೆ ಹತಾಶರಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ಅಷ್ಟಮಿ ದಿನ ಏನಿದೆ, ಅದರಲ್ಲೂ ಈ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಮಾನಸಿಕ ಆರೋಗ್ಯ. ಏಕೆಂದರೆ ಮನಸ್ಸಿಗೆ ವಿಚಿತ್ರವಾದಂತಹ ಆಲೋಚನೆಗಳು ಬರುತ್ತೆ. ಆಗಿರುವಂಥ ಆಘಾತಗಳ ಬಗ್ಗೆ ಈ ದಿನ ಮೆಲುಕು ಹಾಕುವಂಥದ್ದು ಇದೆ. ಸೋಲಿನ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೀರಿ. ಹಾಗೆ ಆಗದೇ ಇರುವಂತಹ ಕೆಲಸ ಕಾರ್ಯಗಳ ಬಗ್ಗೆ, ಕೆಲವು ವಿಚಾರಗಳಲ್ಲಿ ಆಗಿರುವಂತಹ ಅವಮಾನಗಳ ಬಗ್ಗೆ, ಈ ಸೋಲು ಅಥವಾ
ಈ ದುಃಖ ಇತ್ಯಾದಿಗಳ ಬಗ್ಗೆ ಹೆಚ್ಚು ಹೆಚ್ಚು ಆಲೋಚನೆ ಮಾಡುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಅಥವಾ ಯಾರ ಜೊತೆಯಲ್ಲಾದರೂ ಇಂಥ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸಮಯ ವ್ಯರ್ಥವಾಗುವಂಥದ್ದು ಈ ಕೆಲಸಕ್ಕೆ ಬಾರದ ಇಂತಹ ಆಲೋಚನೆಗಳನ್ನು ಮಾಡೋದ್ರಿಂದ. ಆದ್ದರಿಂದಲೇ ಸಮಯ ಅಮೂಲ್ಯ, ಟೈಮ್ ಈಸ್ ಮನಿ. ಅದನ್ನು ಈ ದಿನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಮಾಡುವಂತಹ ಪ್ರಯಾಣ ಕೂಡ ಅಷ್ಟಾಗಿ ಸೌಖ್ಯವನ್ನು ತರಲ್ಲ, ಅನುಕೂಲ ಇಲ್ಲ. ಅದರಲ್ಲೂ ಈ ಬೇರೆಯವರ ವಾಹನವನ್ನು ಈ ದಿನ ಓಡಿಸಲೇಬೇಡಿ, ಅದು ನಿಮಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು. ಇನ್ನು ಖರ್ಚು ವೆಚ್ಚಗಳು ಕೂಡ ಈ ದಿನ ನಿಯಂತ್ರಣ ಮೀರಿ ನಡೆಯುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಜಾಣತನದಿಂದ ಈ ದಿನ ಸಂಪಾದನೆ ಮಾಡಿ, ಖರ್ಚು ಮಾಡಿ, ಉಳಿತಾಯ ಕೂಡ ಮಾಡಿ. ಅದಕ್ಕಾಗಿಯೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರಿಪೂರ್ಣವಾಗಿರುವಂತಹ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ, ಮನಸ್ಸಿಗೆ ತುಂಬ ಸಂತೋಷ, ಕುಟುಂಬಸ್ಥರ ಬೆಂಬಲ ಇದೆ, ನೆರವಿದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿವೇಚನ ಬಹಳಷ್ಟು ಮಟ್ಟಿಗೆ ನಿಮಗೆ ಇದ್ದೇ ಇದೆ. ಹಾಗೆ ಯಾವುದೇ ಸಂಬಂಧದಲ್ಲೂ ಕೂಡ ಈ ದಿನ ಒಂದು ಉದ್ರೇಕ ಇರಲಿ ಅಥವಾ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ತಾಳ್ಮೆ, ಸಹನೆ ಅನ್ನುವಂಥದ್ದು ನಿಮಗಿರುತ್ತೆ. ಇನ್ನು ಕೆಲವು ಕಷ್ಟಕರವಾದಂತಹ ಕೆಲಸ ಕಾರ್ಯಗಳಿದೆ, ಮನಸ್ಸಿಗೆ ಹಿಡಿಸದಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ, ಒತ್ತಾಯಕ್ಕೆ ಮಣಿದು ಕೆಲಸ ಮಾಡಬೇಕು. ಹಾಗೆ ನಿಮ್ಮ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದರೂ ಕೂಡ ಯಾವುದೇ ರೀತಿಯ ಕೆಲಸಗಳಾದರೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ. ಇದಕ್ಕೆ ಸಂಬಂಧಪಟ್ಟವರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಅವರ ಸಮ್ಮತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೊಸ ಹೊಸ ಅನುಭವಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ನಿಮ್ಮ ಪ್ರೀತಿಯ ವಿಸ್ತರಣೆ ಆಗುವಂಥದ್ದು. ಹಾಗೆ ಈ ದಿನದಲ್ಲಿ ಪ್ರೀತಿಗಾಗಿ, ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿ ಅವರಿಗೆ ಉಡುಗೊರೆಯಾಗಿ ಕೊಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಅವರ ಜೊತೆ ಇದ್ದಷ್ಟು ಸಮಯ ನಿಮಗೆ ಸಂತೋಷವಾಗಿರುತ್ತೆ. ಆದರೆ ಈ ಸಂತೋಷದ ಸಮಯದಲ್ಲಿ ಹಿಂದೆ ಆಗಿರುವಂತಹ ಘಟನೆಗಳ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನು ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಹಾಗಾಗಿ ಈ ದಿನದಿಂದ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಗಮನ ಕೊಡಿ, ಅದರ ಬಗ್ಗೆ ಮಾತ್ರ ಚರ್ಚೆ ಇರಲಿ, ಅದರ ಬಗ್ಗೆ ಯೋಜನೆಯನ್ನು ರೂಪಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಳಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಸಮಾಧಾನ, ಏನೋ ಒಂದು ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗಿರುವಂಥದ್ದು. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ಸಾಹದಲ್ಲಿರ್ತೀರಿ, ತುದಿಗಾಲಲ್ಲಿ ನಿಂತಿರ್ತೀರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂತಹ ಹಿತಶತ್ರುಗಳನ್ನು ದೂರ ಇಡುವಂಥ ಒಂದು ಉಪಕ್ರಮ ಕೂಡ ಇದೆ. ಅವರನ್ನು ಕಾನ್ಷಿಯಸ್ ಆಗಿ ದೂರ ಇಡ್ತೀರಿ. ನಿಮ್ಮ ಬಗ್ಗೆ ಯಾವುದನ್ನೂ ಕೂಡ ಹೇಳಿಕೊಳ್ಳುವಂಥ ಮನಸ್ಸು ಕೂಡ ಇರಲ್ಲ. ಹಾಗೆ ಕೆಲವರ ಜೊತೆಯಲ್ಲಿ ಸೇರಬೇಕು ಅಂತ ಅನ್ಸಲ್ಲ, ಕೆಲವರ ಮಾತು ಇಷ್ಟ ಆಗಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ನೀವು ನಿಮ್ಮ ಬೇಕು ಬೇಡಗಳನ್ನು ತೀರ್ಮಾನ ಮಾಡ್ಕೊಳ್ತೀರಿ. ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂತಹ ದಿನ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇಲ್ಲಿ ಸ್ವಲ್ಪ ಓಡಾಟ ಇದೆ, ಹಣಕಾಸಿನ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಕೈಗೊಂಡಂತಹ ವ್ಯವಹಾರಗಳು, ಕೆಲಸ ಕಾರ್ಯಗಳು ನಿಮಗೆ ಸಕಾಲದಲ್ಲಿ ಪೂರ್ಣ ಆಗಲ್ಲ, ಏನೋ ಒಂದು ಅಡಚಣೆ ಇದೆ, ಯಾರದ್ದೋ ಒಂದು ತಾಪತ್ರಯ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿನೇ ಸುಲಭಕ್ಕೆ ಆಗುವಂತಹ ಕೆಲಸ ಕಷ್ಟದಲ್ಲಿ ಮುಕ್ತಾಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಇರುವಂಥದ್ದು. ಏಕೆಂದರೆ ಈ ದಿನದ ತೀರ್ಮಾನಗಳು ಅಷ್ಟೊಂದು ಸಮರ್ಪಕವಾಗಿರೋದಿಲ್ಲ. ಆದ್ದರಿಂದಲೇ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಯಾವುದೇ ಉದ್ದೇಶವನ್ನಾಗಲಿ ಈಡೇರಿಸ್ಕೊಳ್ಬೇಕು ಅಂದರೆ ಮನಸ್ಸು ಸ್ಥಿಮಿತದಲ್ಲಿ ಇಟ್ಕೊಳ್ಳಿ, ಏಕಾಗ್ರತೆ ಇರಲಿ. ಹಾಗೆ ಈ ದಿನ ನೀವು ವ್ಯವಹಾರದ ವಿಸ್ತರಣೆಗೆ ಮಾಡುವಂತಹ ಪ್ರಯತ್ನಗಳು, ಬಂಡವಾಳ ಹೂಡುವಂತಹ ಒಂದು ಚಟುವಟಿಕೆಗಳೇನಿದೆ ಅದರಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಗುರು ಹಿರಿಯರ ಮಾರ್ಗದರ್ಶನ ಈ ದಿನ ಚೆನ್ನಾಗಿದೆ, ಅದನ್ನು ಅನುಪಾಲನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ಕೆಲಸಗಳ ಒತ್ತಡ ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಈ ದಿನ ಅಷ್ಟೊಂದು ನೆಮ್ಮದಿ ಇಲ್ಲ. ಏನೋ ಕೆಲಸ ಕಾರ್ಯ ಅಪೂರ್ಣವಾಗಿರುವಂಥ ಕೆಲಸದ ಮೇಲೆ ಒತ್ತಡ ಜಾಸ್ತಿ ಇರುವಂಥದ್ದು. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಯಾವಾಗ ಅದನ್ನು ಪಕ್ಕಕ್ಕಿಡಬೇಕು ಅನ್ನುವಂಥ ವಿಚಾರದಲ್ಲಿ ತೀರ್ಮಾನ ಕೈಗೊಳ್ಳುವಂಥದ್ರಲ್ಲಿ ವಿಫಲತೆ ಆಗುವಂಥದ್ದು. ಹಾಗೆ ಕೆಲವು ವಿವೇಚನೆ ಇಲ್ಲದೆ ತೆಗೆದುಕೊಂಡಂಥ ತೀರ್ಮಾನಗಳಿಂದ ಉಂಟಾಗಿರುವಂಥ ನಷ್ಟಗಳು, ಇವೆಲ್ಲವೂ ಕೂಡ ಏಕಾಏಕಿ ನಿಮ್ಮ ಮನಸ್ಸಿಗೆ ಆಘಾತವನ್ನು ತರುವಂಥದ್ದು. ಹಾಗಾಗಿ ಈ ದಿನ ಕೆಲಸವನ್ನು ಮಾಡೋದಕ್ಕಿಂತ ಕೆಲಸದ ಬಗ್ಗೆ ಚಿಂತೆ ಮಾಡುವಂಥದ್ದೇ ಜಾಸ್ತಿ ಆಗುತ್ತೆ. ಇದು ಮಾನಸಿಕವಾಗಿ ಒತ್ತಡವನ್ನು ತರುವಂಥ ಒಂದು ಪ್ರಕ್ರಿಯೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸಗಳನ್ನು ಮಾಡಿ. ಕೆಲವು ಕೆಲಸಗಳನ್ನು ಬೇರೆಯವರಿಗೆ ವಹಿಸುವಂಥದ್ದು, ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಡುವಂಥದ್ದು, ಇದನ್ನು ನೀವು ಬಹಳ ಕಾನ್ಷಿಯಸ್ ಆಗಿ ಮಾಡಬೇಕಾಗತ್ತೆ. ಎಲ್ಲವನ್ನು ಕೂಡ ನೀವೊಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ದಿನ ತಿಳ್ಕೊಳ್ತೀರಿ. ಹಾಗೆ ಕೆಲವರಿಗೆ ಸಾಲ ಬಾಧೆ ಕಾಡುವಂಥದ್ದು ಇದೆ. ನಿಮಗೆ ಸಾಲ ಕೊಟ್ಟಿರುವಂಥವರು ಈ ದಿನ ಸ್ವಲ್ಪ ನಿಮ್ಮನ್ನು ಕಸಿವಿಸಿಗೊಳಿಸ್ತಾರೆ. ಹಾಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳಿಂದ ಕೂಡ ನಾಳಿನ ದೃಷ್ಟಿಯಲ್ಲಿ ಅದು ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿನೇ ಮನಸ್ಸು ಕೋಪದಲ್ಲಿದ್ದಾಗ, ಅಸಮಾಧಾನದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ತೀರ್ಮಾನವನ್ನು ಕೈಗೊಳ್ಳಬಾರ್ದು. ಇದೊಂದನ್ನು ಈ ದಿನ ಅಲ್ಲ, ಪ್ರತಿ ದಿನದಲ್ಲೂ ಕೂಡ ಇದನ್ನು ನೀವು ಸ್ಮರಣೆ ಮಾಡಿಕೊಳ್ಬೇಕು. ಇದು ನಿಮ್ಮ ಶ್ರೇಯಸ್ಸಿಗೆ ಪೂರಕವಾಗಿರುವಂಥ ವಿಚಾರ. ಇನ್ನು ಈ ದಿನ ಸ್ತ್ರೀಯರ ಜೊತೆಯಲ್ಲಿ ಕೆಲವೊಂದು ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಆ ಸ್ತ್ರೀಯರ ಸಂಬಂಧ ಹೇಗೆ ಇದ್ದರೂ ಕೂಡ ಅವರ ಜೊತೆಯಲ್ಲಿ ಮಾತುಕತೆ ನಡೆಯುವಂಥದ್ದು, ಸ್ವಲ್ಪ ಮನಸ್ತಾಪಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳನ್ನು ಈ ದಿನ ಅನುಭವಿಸುವಂಥದ್ದು ಇದೆ. ಅದರಲ್ಲೂ ನಿಮ್ಮ ವಾಗ್ಮಯತೆ, ನಿಮ್ಮ ಮಾತುಗಾರಿಕೆ, ನಿಮ್ಮ ಒಂದು ವಾಕ್ಚಾತುರ್ಯ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನು ಪಾರು ಮಾಡುತ್ತೆ. ಸಮಸ್ಯೆಗಳಿಗೆ ಒಂದು ಪೂರಕವಾದ ಉತ್ತರವನ್ನು ಕಂಡುಕೊಳ್ಳಬೇಕು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮಾತು ಈ ದಿನ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರಿಗೆ ಈ ದಿನ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ನಿಮ್ಮ ಮಾತನ್ನು ಆರಂಭ ಮಾಡಿಕೊಳ್ಳಿ. ನಿಮ್ಮ ವಾಕ್ಚಾತುರ್ಯ ಎಲ್ಲಿದೆ ಅನ್ನುವಂಥದ್ದನ್ನು ತೋರಿಸಿ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಅತ್ಯುತ್ತಮವಾದಂತಹ ಅವಕಾಶವೊಂದು ಒದಗಿ ಬರುತ್ತೆ. ಹಾಗೆ ಈ ದಿನ ಹಣದಲ್ಲಿ, ವಸ್ತುವಿನಲ್ಲಿ, ವಾಹನದಲ್ಲಿ ಲಾಭ ಇದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ನೀವು ಎಷ್ಟೇ ಮುತುವರ್ಜಿಯಿಂದ, ಎಷ್ಟೇ ಕಾಳಜಿಯಿಂದ ಕೆಲಸಗಳನ್ನು ಆರಂಭ ಮಾಡಿದ್ರೂ ಎಲ್ಲೋ ಒಂದು ಕಡೆ ನೀವು ಯಾಮಾರುವಂಥದ್ದು ಇದೆ. ಓವರ್ ಕಾನ್ಫಿಡೆನ್ಸಿಂದ ಕೆಲಸಗಳನ್ನು ನೀವು ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಘಟನೆಗಳನ್ನು ಎದುರಿಸ್ತಾ ಇದ್ದರೂ ಅದಕ್ಕೆ 100ಕ್ಕೆ 100ರಷ್ಟು ನೀವೇ ಕಾರಣರಾಗಿರುವಂಥದ್ದು. ಆದರೆ ಆ ಒಂದು ಸೋಲಿಗೆ ಅಥವಾ ಆ ಒಂದು ಅವಮಾನಕ್ಕೆ ಬೇರೆಯವರು ಕಾರಣ ಅಂತ ಹೇಳಿ ಬೇರೆಯವರ ಕಡೆ ಬೆರಳು ತೋರಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ನಿಮ್ಮಿಂದ ಯಾವುದೇ ರೀತಿಯ ತಪ್ಪಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಇದೆ. ಇದು ಆತ್ಮವಿಶ್ವಾಸದ ಗರಿಷ್ಠ ಮಟ್ಟ. ಇದನ್ನು ಯಾರೂ ಕೂಡ ತಲುಪಬಾರ್ದು. ಕೆಲಸ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ತೀರ್ಮಾನವನ್ನಾಗಲಿ, ನಿಮ್ಮ ಮಾನಸಿಕ ಸ್ಥಿತಿಯನ್ನಾಗಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಅದನ್ನು ರಿವೈಸ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ಆ ಸಂದರ್ಭದಲ್ಲಿ ಮನಸ್ಸಿಗೆ ಸಂತೋಷ ಇದೆ. ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಮಾಡಲಿಕ್ಕೆ ಉತ್ಸಾಹ ಇರುತ್ತೆ. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುವಂಥದ್ದು. ಇನ್ನು ಈ ದಿನ ನಿಮಗೆ ನೀವು ಮಾಡುವಂತಹ ಚಟುವಟಿಕೆಗಳಿಂದ ಲಾಭ ಕೂಡ ಇದೆ.
ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಆಲೋಚನೆ ಇದೆ. ನಿಮ್ಮ ಯಾವುದೇ ಪ್ರಯತ್ನ ಈ ದಿನ ಈಡೇರುತ್ತೆ, ಅದನ್ನು ಮುಂದುವರಿಸಿ. ಇನ್ನು ಸಮಾಜದಲ್ಲಿ ಹಿರಿಯರಿಂದ ವಿಶೇಷವಾದಂತಹ ಒಂದು ಪ್ರೀತಿ ಒಲವು ನಿಮಗೆ ಸಿಕ್ಕುವಂಥದ್ದು, ಏನೋ ಒಂದು ಉಡುಗೊರೆ ಕೂಡ ನಿಮಗೆ ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ವೃತ್ತಿಪರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅವಕಾಶಗಳು ನಿಮಗೆ ಲಭ್ಯವಾಗುತ್ತೆ. ಅಂತಹ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದೇ ನಿಮ್ಮ ಜಾಣತನ. ಇನ್ನು ಈ ದಿನ ನಿಮ್ಮ ಸೇವಾ ಕಾರ್ಯಗಳೇನಿದೆ ಅಥವಾ ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ವಿಚಾರಗಳು, ಅದು ಈ ದಿನ ನಿಮ್ಮ ವ್ಯಕ್ತಿತ್ವಕ್ಕೆ ಒರೆಗಲ್ಲು ಹಚ್ಚುವಂಥ ರೀತಿಯಲ್ಲಿ ಬಂದು ಒದಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ಧಾರಾಳವಾಗಿರ್ತೀರಿ, ಖರ್ಚನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನದಲ್ಲಿ ಯಾವುದೇ ಸಂಬಂಧದಲ್ಲಿ ಅತಿಯಾದ ಭಾವನಾತ್ಮಕ ಬೆಳವಣಿಗೆಯಿಂದ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಹಾಗಾಗಿ ಈ ಅಟ್ಯಾಚ್ಮೆಂಟ್ ಅನ್ನುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 2ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗುವಂಥದ್ದು, ಮಾತೇ ನಿಮಗೆ ಹಿನ್ನಡೆಯನ್ನು ತರಿಸುತ್ತೆ. ಹಾಗಾಗಿ ಬಹಳ ವಿವೇಕ ಇಲ್ಲದೆ ಕೆಲವು ಶಬ್ದಗಳನ್ನು ಉಪಯೋಗಿಸುವಂಥದ್ದು ಕೆಲವು ಸಂಬಂಧಗಳಲ್ಲಿ ಬಿರುಕನ್ನು ತರಿಸುತ್ತೆ. ಪ್ರೀತಿ ಪಾತ್ರರಲ್ಲಿ ಈ ದಿನ ನೀವು ಒಳ್ಳೆಯ ಮಾತುಗಳನ್ನು ಆಡಬೇಕು, ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ಆದರೆ ಈ ದಿನ ನಿಮಗೆ ಅಬದ್ಧತೆ ಕಾಡುತ್ತೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ. ಇದರಿಂದ ನಿಮ್ಮನ್ನು ನೀವು ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಮೇಲೆ ತರಲಿಕ್ಕೆ ಹೆಚ್ಚು ಮಾತುಗಳನ್ನು ಖರ್ಚು ಮಾಡುವಂಥದ್ದು ಇದೆ. ನಿಮ್ಮ ಬಗ್ಗೆನೇ ನೀವು ಹೆಚ್ಚು ಹೇಳಿಕೊಳ್ಳುವಂಥದ್ದು, ನಿಮ್ಮ ಸಾಧನೆ ಅಲ್ಪವಾದರೂ ಅದನ್ನು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಿ ಬಿಂಬಿಸುವಂತಹ ಕೆಲವೊಂದು ಪ್ರಯತ್ನಗಳು ಕೂಡ ಇರುತ್ತೆ. ಇದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅಷ್ಟೊಂದು ಒಳ್ಳೆಯದನ್ನು ತರಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಣದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಇಲ್ಲಾಂದರೆ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮಿಂದ ದೂರ ಹೋಗಿರುವಂಥ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ದಿನ ನಿಮಗಿಂತ, ನಿಮ್ಮ ಕೆಲಸಕ್ಕಿಂತ 3ನೇಯವರ ವಿಚಾರವೇ ನಿಮಗೆ ಮುಖ್ಯವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಅಷ್ಟೊಂದು ಮುನ್ನಡೆ ಕೂಡ ಇಲ್ಲ, ಬೆಳವಣಿಗೆ ಇಲ್ಲ. ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳು ಇರುತ್ತೆ. ಹಾಗೆ ಆರೋಗ್ಯ ಕೂಡ ಈ ದಿನ ನಿಮಗೆ ಕೈ ಕೊಡುತ್ತೆ. ದೂರದ ಪ್ರಯಾಣ ಇದೆ, ಪ್ರಯಾಣಕ್ಕಾಗಿಯೇ ಹೆಚ್ಚು ಖರ್ಚು ಮಾಡುವಂಥದ್ದು ಇದೆ. ಆದರೆ ಉದ್ದೇಶಿತ ಗುರಿ ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಬೇರೆಯವರು ಹೇಗಿರ್ತಾರೆ, ಹೇಗೆ ಅವರು ಒಂದು ಸಕ್ಸಸ್ಸನ್ನು ಕಾಣ್ತಾರೆ ಅನ್ನುವಂಥ ವಿಚಾರಗಳನ್ನು ಆದರ್ಶವಾಗಿ ನೀವು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಇರುವಂತಹ ಸಕ್ಸಸ್ಫುಲ್ ಪರ್ಸನ್ ಯಾರಿದ್ದಾರೆ ಅವರನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಅವರ ಕಷ್ಟ ಸುಖಗಳನ್ನು ಜ್ಞಾಪಿಸ್ಕೊಳ್ಳಿ, ನೀವು ಮುಂದುವರಿಸಿ ನಿಮ್ಮ ಚಟುವಟಿಕೆಯನ್ನು, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂಥ ದಿನ. ಹಾಗೆ ನಿಮಗೆ ಯಾರಿಂದ ಬೆಂಬಲ ಸಿಗಬೇಕು ಅಂತ ಹೇಳಿ ಬಯಸ್ತೀರೋ ಅವರಿಂದ ಸಕಾಲಕ್ಕೆ ಸಂದರ್ಭೋಚಿತವಾಗಿ ಸಹಕಾರಗಳು ಸಿಕ್ಕುವಂತಹ ದಿನ. ಒಟ್ಟಾರೆ ನಿಮ್ಮ ಪ್ರಯತ್ನ ಈ ದಿನ ನಿಮ್ಮ ಸಂತೋಷಕ್ಕೆ ಕಾರಣವಾಗಿರುತ್ತೆ. ಹಾಗೆ ಕೈಗೊಂಡಂತಹ ವ್ಯವಹಾರಗಳೇನಿದೆ ಅದು ಕೂಡ ಯಶಸ್ವಿಯಾಗಿ ಮುಕ್ತಾಯ ಆಗುವಂಥದ್ದು ಇದೆ. ಇನ್ನು ಯಾವುದೇ ರೀತಿಯ ಚಟುವಟಿಕೆಗಳಿಂದ ಕೂಡ ನಿಮಗೆ ಒಂದು ಸ್ಥಾನಮಾನ ಇದೆ, ಒಳ್ಳೆಯ ಲಾಭ ಕೂಡ ಇದೆ, ಅನುಕೂಲ ಇರೋಂಥ ದಿನ ಇದು. ಹಾಗೆ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅದರ ಬಗ್ಗೆ ಈ ದಿನ ಹೆಚ್ಚು ಮುತುವರ್ಜಿ ಇರುವಂಥದ್ದು. ಹಾಗಾಗಿನೇ ಜೀವನದಲ್ಲಿ ಬಹಳ ಸ್ವಚ್ಛಂದವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನುವಂಥ ವಿಚಾರಧಾರೆ ತಮ್ಮದಾಗಿರುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ.
ಆದರೆ ಯಾವುದೇ ಒಂದು ವಿಚಾರದಲ್ಲಿ ನೀವು ರಾಜಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನದಲ್ಲಿ ನಿಮ್ಮ ಆತ್ಮೀಯರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಅಮೂಲ್ಯವಾದಂತಹ ವಿಷಯಗಳು ನಿಮ್ಮ ಆತ್ಮೀಯರಿಂದ ಈ ದಿನ ನಿಮಗೆ ತಲುಪುವಂಥದ್ದು ಇದೆ. ಅದನ್ನು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಗಮನ ಕೊಟ್ಟಿಲ್ಲ. ಅವರ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಒಂದು ಪ್ರಿಯಾರಿಟಿ ಕೆಲಸ ಆಗಲಿ ಈ ದಿನ ಕಡೆಗಣಿಸುವಂಥ ಸಾಧ್ಯತೆ ಇರೋದರಿಂದ ಕುಟುಂಬಸ್ಥರ ಒಂದು ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಅವರ ಅಸಹಕಾರ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಸ್ವಲ್ಪ ತುಳಸಿಯನ್ನು ಈ ದಿನ ವಿಷ್ಣು ದೇವಾಲಯಕ್ಕೆ ಹೋಗಿ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಯಾವುದೋ ಒಂದು ಒತ್ತಾಯಕ್ಕೆ ಕೆಲಸಗಳನ್ನು ಮಾಡಬೇಕೇ ಹೊರತು ನೀವಾಗಿ ಸ್ವಯಂ ಪ್ರೇರಿತವಾಗಿ ಕೆಲಸಗಳನ್ನು ಮಾಡಲಾವಂಥ ಉತ್ಸಾಹವನ್ನು ತೋರಿಸಲ್ಲ. ಹಾಗೆ ನಿಮ್ಮ ಸುತ್ತಮುತ್ತಲಿರುವಂಥವ್ರಿಗೂ ಕೂಡ ಈ ದಿನ ನೀವು ತಪ್ಪು ಸಂದೇಶವನ್ನು ರವಾನೆ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಕೆಲಸ ಅಂದರೆ ನಿಮಗೆ ಇಷ್ಟ, ಕೆಲಸದಲ್ಲಿ ತಲ್ಲೀನರಾಗ್ತೀರಿ, ಇನ್ವಾಲ್ವ್ಮೆಂಟ್ ಇದೆ. ಆದರೆ ಈ ದಿನದ ಸೋಮಾರಿತನ ನಿಮ್ಮ ಕೆಲಸದಿಂದ ನಿಮ್ಮನ್ನು ದೂರ ಇರಿಸುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತರ ಮಾತುಗಳನ್ನು ಕೇಳಬೇಕಾಗತ್ತೆ. ಹಿರಿಯರ ಒಂದು ಸಲಹೆಯನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಅಂಥ ಒಂದು ವಿಚಾರದಲ್ಲಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಕೆಲವರ ಬೆಂಬಲ ಇಲ್ಲದೆ ಅದು ಪೂರ್ಣ ಆಗಲ್ಲ. ನೀವೊಬ್ಬರೇ ಯಾವ ಕೆಲಸವನ್ನು ಕೂಡ ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮಗೆ ಯಾರು ಸಹಾಯಕರಾಗಿರ್ತಾರೆ, ಯಾರಿಂದ ಸಹಾಯವನ್ನು ಪಡ್ಕೊಳ್ಬೋದು ಅಂಥವರನ್ನು ಈ ದಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಒಂದು ಸಲಹೆ ಸಹಕಾರಗಳನ್ನು ಸಹಾಯವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿದ್ದಂತಹ ತೊಂದರೆಗಳೇನಿದೆ ಅದು ಕೂಡ ಈ ದಿನ ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಎಲ್ಲೂ ಕೂಡ ಸ್ಪೀಡ್ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಈ ದಿನ ವಿಶೇಷ ದಿನವಾಗಿ ನಿಮಗೆ ಪರಿಣಮಿಸುವಂಥದ್ದು. ನಷ್ಟಗಳನ್ನು ಖರ್ಚುಗಳನ್ನು ತಡಿಲಿಕ್ಕೆ ಅವಕಾಶ ಇದೆ. ಆದರೆ 2 ವಿಚಾರಗಳಲ್ಲಿ ನೀವು ಗಮನ ಹರಿಸಬೇಕು. ಒಂದು, ನೀವು ಸ್ವಯಂ ಅನುಭವಿಸಿರುವಂತಹ ಒಂದು ಅನುಭವವನ್ನು ಈ ದಿನ ನೀವು ಅಪ್ಲೈ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ತಜ್ಞರಾಗಲಿ ಅಥವಾ ಹಿರಿಯರಾಗಲಿ ಹೇಳುವಂಥ ಮಾರ್ಗದರ್ಶನವನ್ನು ನೀವು ಪರಿಪಾಲನೆ ಮಾಡಬೇಕು. ಆಗ ಮಾತ್ರ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ದುರ್ಗಾ ದೇವಿಯ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6.